ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ನಾನಿವತ್ತು ನಿಮಗೆ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು ಯಾವ ಥರ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸ್ಪೈಸಿ ಆಗಿರುತ್ತೆ, ಗ್ರೀನಿ ಆಗಿರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಒಂದು 3-4 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕಿದ್ದಾದಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಜೀರಿಗೆ ಅಂದರೆ ಎಣ್ಣೆ ಸ್ವಲ್ಪ ಕಾದ ನಂತರ ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಜೀರಿಗೆ ಹಾಕೋದ್ರಿಂದ ನಿಮಗೆ ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ, ಅಂದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಉದ್ದುದ್ದ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಅಂದರೆ ದೊಡ್ಡದು ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಸೊ ಅದನ್ನು ಈ ಒಂದು ಫ್ರೈಗೆ ಹಾಕೋತಾ ಇದ್ದೀನಿ. ನಂತರ ಕ್ಯಾಪ್ಸಿಕಮ್ ಕೂಡ ಒಂದು ಕ್ಯಾಪ್ಸಿಕಮ್ನ ಸಣ್ಣದು ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಈ ಒಂದು ಚಿಕನ್ ಬಿರಿಯಾನಿ ಅಂತೀನಿ, ಚಿಲ್ಲಿ ಚಿಕನ್ನು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ, ಸೊ ಸೀದಿಸಬಾರ್ದು, ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಸೊ ನಾನಿಲ್ಲಿ ಚಿಕನನ್ನು ಹಾಕೋತಾ ಇದ್ದೀನಿ. ಇದು ಬಂದು 1/2 kg ಅಷ್ಟು ಚಿಕನ್ ಇದೆ. ಸೊ 1/2 kg ಅಷ್ಟು ಚಿಕನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಚಿಕನನ್ನು. ಸೊ ಅದನ್ನು ನಾನು ಯಾವುದೇ ಥರ ಮೊದಲೇ ಬೇಯಿಸ್ಕೊಂಡು ಹಾಕ್ತಿಲ್ಲ. ನಾರ್ಮಲಾಗಿ ಚಿಕನನ್ನು ತೊಳೆದ್ಬಿಟ್ಟು ಈ ಒಂದು ಫ್ರೈಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಪಾತ್ರೆಯಲ್ಲೇ ಚಿಕನ್ನು ಚೆನ್ನಾಗಿ ಬೇಯುತ್ತೆ. ನಾನು ಫಸ್ಟೇ ಕುಕ್ಕರಲ್ಲಿ ಕೂಗಿಸ್ಕೊಂಡು ಏನೂ ಮಾಡ್ತಿಲ್ಲ, ಒಂದೇ ಸತಿ ಇದರಲ್ಲೇ ಬೇಯಿಸ್ಕೊತೀನಿ. ಸೊ ಇದಕ್ಕೆ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ಸೊ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಲ್ಲುಪ್ಪಿಲ್ಲ ಅಂತಂದರೆ ಪುಡಿ ಉಪ್ಪು ಕೂಡ ನೀವು ಹಾಕ್ಕೋಬೋದಾಗಿ, ಎರಡಲ್ಲಿ ಯಾವುದಾದ್ರೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದು ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ಚೆನ್ನಾಗಿ ಬೇಯುತ್ತೆ. ನಾನೇನು ನೀರನ್ನು ಆ್ಯಡ್ ಮಾಡೋದಿಲ್ಲ, ಅದೇ ನೋಡಿ ಎಷ್ಟು ನೀರಾಗಿ ಕನ್ವರ್ಟ್ ಆಗಿ ಬಿಡುತ್ತೆ. ಸೊ ಈಗ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು. ನೋಡಿ ನೀರೆಲ್ಲ ಯಾವ ಥರ ನೀರು ಬಂದಿದೆ, ಆವಾಗೆ ನಾನು ಉಪ್ಪು ಹಾಕಿದ್ದಕ್ಕೆ. ಸೊ ನೀರೆಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂಥೇಳಿ ಈ ರೀತಿಯಾಗಿ ಅದು ಚೆನ್ನಾಗಿ ಬೇಯಬೇಕಾಗುತ್ತೆ. ಚಿಕನ್ನು ಚೆನ್ನಾಗಿ ಬೇಯೋವರೆಗೂ ನಾವು ಯಾವುದೇ ರೀತಿಯಾದಂಥ ಖಾರಗಳನ್ನಾಗಿರ್ಬೋದು, ಸ್ಪೈಸಸ್ನಾಗಿ ಹಾಕಬಾರ್ದು, ಹಾಕಿದ್ರೆ ಬೇಗ ಬೇಯಲ್ಲ. ಸೊ ಒಂದು ಜಾರನ್ನು ತೊಗೊಂಡು ಮೆಣಸಿನ್ಕಾಯಿ ಒಂದು 7-8 ಹಸಿಮೆಣಸಿನ್ಕಾಯಿನ ತೊಗೊತಾ ಇದ್ದೀನಿ. ಒಂದು 7-8 ಬೆಳ್ಳುಳ್ಳಿಗಳನ್ನು ಸಿಪ್ಪೆ ಸುಲ್ಕೊಬೇಕಾಗುತ್ತೆ. ಸೊ ತೊಗೊತಾ ಇದ್ದೀನಿ. 4-5 ಶುಂಠಿಯನ್ನು ತೊಗೋತಾ ಇದ್ದೀನಿ. ನಂತರ 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಸೊ ಒಂದು 4-5 ಕಾಳು ಮೆಣಸು ಆಗಿರ್ಬೋದು, ಮತ್ತು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಇದಿಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ನುಣ್ಣಗೆ ಇದು ನಿಮಗೆ ಗ್ರೀನ್ ಚಿಲ್ಲಿಗೆ ಮಸಾಲ, ಓಕೆನಾ? ಗ್ರೀನ್ ಚಿಲ್ಲಿ ಮಸಾಲ ಇದು ನಿಮಗೆ ರೆಡಿ ಆಗುತ್ತೆ. ಸೊ 1 ನಿಮಿಷದಲ್ಲೇ ರೆಡಿ ಆಗುತ್ತೆ. ಸೊ ನೋಡಿ ರೆಡಿ ಆಗಿದೆ. ಈ ರೀತಿಯಾಗಿ ಪೇಸ್ಟ್ ನುಣ್ಣಗೆ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ನೀರು ಬಿಟ್ಟಿದೆ ಚಿಕನ್, ನಾನು ಒಂದು ತೊಟ್ಟು ನೀರು ಕೂಡ ಹಾಕಿಲ್ಲ, ಉಪ್ಪು ಹಾಕಿರೋದಷ್ಟೇ. ಚೆನ್ನಾಗಿ ಬೇಯುತ್ತೆ. ನೀವು ಜಸ್ಟು ಈರುಳ್ಳಿ ಟೊಮೆಟೊ ಬೇಕಾದರೂ ಹಾಕ್ಕೋಬೋದು, ಮತ್ತು ಕ್ಯಾಪ್ಸಿಕಮ್ ಹಾಕಿ ನಾನು ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿರೋದಷ್ಟೇ. ಆಮೇಲೆ ಉಪ್ಪು ಹಾಕಿ ಬಿಟ್ಟಿರೋದಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಆವಾಗ ಇದು ಚಿಕನ್ ಇವಾಗ ಯಾವ ಥರ ಬೇಯ್ತಾ ಇದೆ ಅಂತೇಳಿ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಒಂದು 10 ಮಿನಿಟ್ಸಲ್ಲೇ ಬೆಂದ್ಬಿಡುತ್ತೆ. ನಾವು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡು ಅದು ಅಷ್ಟು ಟೇಸ್ಟ್ ಇರಲ್ಲ. ಸೊ ಇದು ಈರುಳ್ಳಿ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಕ್ಯಾಪ್ಸಿಕಮ್ ಎಲ್ಲದರದ್ದು ಸ್ಮೆಲ್ಲು ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂಥೇಳಿ. ಚೆನ್ನಾಗಿ ಒಂದು ಫೈನಲ್ 70% ಅಷ್ಟು ಇದು ಚಿಕನ್ ಬೆಂದಿರಬೇಕಾಗುತ್ತೆ. ನೋಡ್ಕೊಳ್ಳಿ, ನಿಮಗೆ ಚಿಕನ್ ಬೇಯೋದು ಗೊತ್ತಾಗುತ್ತೆ. ಅದೆಲ್ಲ ದಪ್ಪ ಇರುತ್ತೆ. ಸೊ ಇದು ಸಣ್ಣ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ನೀವು ಈ ಒಂದು ಪೇಸ್ಟನ್ನು ಹಾಕಬೇಕಾಗುತ್ತೆ, ಗ್ರೀನ್ ಕಲರ್ ಪೇಸ್ಟು. ಇದಕ್ಕೆ ನೀವು ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು. ನನಗಷ್ಟು ಲೈಕ್ ಆಗಿಲ್ಲ ಕರಿಬೇವಿನ ಸೊಪ್ಪು, ಅದರ ಟೇಸ್ಟೇ ಬೇರೆ ಥರ ಬರುತ್ತೆ. ಸೊ ನಾನಿಲ್ಲಿ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮಾತ್ರ, ಮತ್ತು ಕರಿಮೆಣಸು, ಜೀರಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಕರಿಬೇವಿನ ಸೊಪ್ಪು ಇಷ್ಟ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿ ಈ ರೀತಿಯಾಗಿ ಫುಲ್ ಚಿಕನ್ಗೆಲ್ಲ ಅದು ಬರಬೇಕಾಗುತ್ತೆ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಕಾರ್ನ್ಫ್ಲೋರನ್ನು ಏನು ಬಳಸಿಲ್ಲ, ಇದೇ ಆ ಥಿಕ್ನೆಸ್ ಬರುತ್ತೆ. ನೀವು ನೋಡಿ ಕೊನೆಯಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ಸೊ ನೀಟಾಗಿ ಅದು ಚಿಕನ್ಗೆ ಹೇಳ್ಕೋಬೇಕಾಗುತ್ತೆ. ಚಿಕನ್ಗೆ ಅದು ಅಬ್ಸರ್ವ್ ಮಾಡಿಕೊಂಡಾಗ ನಿಮಗೆ ಚೆನ್ನಾಗಿ ಬಾಯ್ಲ್ ಆದಾಗ ಆ ಒಂದು ಟೇಸ್ಟ್ ಅನ್ನೋದು ಸೂಪರಾಗಿ ಬರುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್ 100% ಹೇಳ್ತಾ ಇದ್ದೀನಿ, ತುಂಬಾ ರುಚಿಯಾಗಿತ್ತು, ತುಂಬಾ ಸ್ಪೈಸಿಯಾಗಿ ಕೂಡ ಇತ್ತು, ಸಖತ್ತಾಗಿತ್ತು. ಸ್ಪೈಸಿ ತಿನ್ನೋರಿಗೆ ತುಂಬಾ ಮಾಡಿಸಿದ್ದು ಚಿಲ್ಲಿ ಚಿಕನ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದಕ್ಕೆ ನಿಮಗೆ ನೀರು ಬೇಡ ನಮಗೆ, ಹಾಗೆ ಡ್ರೈ ಆಗಿರಬೇಕು ಅಂತಂದರೆ ನೀರೇನು ಹಾಕೋಬೇಡಿ. ನೀರು ಬೇಕು ಅಂತಂದರೆ ಅದೇ ಮಿಕ್ಸಿ ಜಾರಲ್ಲಿ ನಿಮಗೆ ಮಸಾಲ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು
ಹಾಕ್ಕೊಂಡು ನೀವು ಅದರಲ್ಲೇ ನೀಟಾಗಿ ಮಸಾಲೆ ಎಲ್ಲ ತಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಮತ್ತು ಸಪ್ರೇಟ್ ನೀರು ಹಾಕಿದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ. ನೀಟಾಗಿ ಎಲ್ಲ ಮಸಾಲನ ಹಾಕ್ಕೊಳ್ಳಿ. ಇದಿಷ್ಟು ಮೆಷರ್ಮೆಂಟ್ ಹೇಳಿದ್ನಲ್ಲ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ಚಿಕನ್ಗೆ ತುಂಬಾ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ. 100% ನಮಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಈ ರೀತಿಯಾಗೇ ಮಾಡ್ಕೊಂಡು ತಿನ್ನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳಿದ್ನಲ್ಲ ಅದೇ ರೀತಿ ಮಾಡ್ಕೊಂಡು ತಿನ್ನಿ. ಚಿಕನ್ನು ಟೇಸ್ಟೇ ಬೇರೆ ಥರ ಇರುತ್ತೆ ನೋಡಿ. ಈ ರೀತಿಯಾಗಿ ಎಲ್ಲ ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಬೇಕಾಗುತ್ತೆ. ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ, ಅಂದರೆ ಲೋ ಫ್ಲೇಮ್ ಇಲ್ಲ ಹೈ ಫ್ಲೇಮ್ ಇಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕು ನೋಡಿ ಯಾವ ಥರ ಕುದೀತಿದೆ ಅಂಥೇಳಿ. ನಾನು ಒಂದು ಅರ್ಧ ಸ್ಪೂನಷ್ಟು ಹಾಕಿರೋದಷ್ಟೇ. ಈಗ ನಾನು ಗರಂ ಮಸಾಲನ ಹಾಕೋತಾ ಇದ್ದೀನಿ. ಗರಂ ಮಸಾಲ ಒಂದು ಸ್ವಲ್ಪ ಟೇಸ್ಟು ಇನ್ನೂ ಇಂಪ್ರೂವ್ ಆಗುತ್ತೆ. ಇನ್ನೇನು ಫೈನಲಾಗಿ ಇನ್ನೊಂದು ಸ್ವಲ್ಪ 5 ನಿಮಿಷ ಇದೆ ಅನ್ನೋವಾಗ ನಾನು ಹಾಕೋತಾ ಇದ್ದೀನಿ ಅಷ್ಟೇ. ಮುಂಚೆಯಿಂದನೇ ಏನು ಹಾಕೋತಿಲ್ಲ. ಇದರ ಸ್ಮೆಲ್ಲೆಲ್ಲ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಓಕೆನಾ. ಹಾಗೆ ಗರಂ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಎರಡನ್ನೂ ಕೂಡ ಒಂದು ಅರ್ಧ ಚಮಚ ಅಂದ್ಕೊಳ್ಳಿ. ಓಕೆನಾ. ಅರ್ಧ ಚಮಚ ಹಾಕಿದ್ದೀನಿ ಅಂದ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಜಸ್ಟ್ ಫಾರ್ ಟೇಸ್ಟ್ಗೆ ಅಷ್ಟೇ. ನಿಮಗೆ ಇಷ್ಟ ಇತ್ತು ಅಂತ ಹಾಕ್ಕೊಳ್ಳಿ. ತುಂಬಾ ಟೇಸ್ಟು ಚೇಂಜೇ ಆಗೋಗುತ್ತೆ ಇದು ಹಾಕೋದ್ರಿಂದ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚಿಕನ್ಗೆ ನಿಮಗೆ ಹೀರ್ಕೋಬೇಕಾಗುತ್ತೆ. ಸೊ ಇಲ್ಲಾಂದರೆ ಚಿಕನ್ ಬೇರೆ ಥರ ಇರುತ್ತೆ, ಈ ಮಸಾಲ ಬೇರೆ ಥರ ಇರುತ್ತೆ. ಒಂಚೂರು ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ನಾವು ಈ ಚಿಕನನ್ನು, ಯಾಕಂದರೆ ಆಲ್ರೆಡಿ ಚಿಕನ್ ಬೆಂದಿದೆ. ಓಕೆನಾ. ಇನ್ನೊಂದು ಸ್ವಲ್ಪ ಇದ್ರ ಜೊತೆಗೆ ಕೂಡ್ಕೋಬೇಕಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ಇವಾಗ ಫೈನಲಾಗಿ ಫುಲ್ ಎಲ್ಲ ಬೆಂದಿದೆ. ಸೊ ಬೆಂದಾದಮೇಲೆ ಲಾಸ್ಟ್ ಫೈನಲಾಗಿ ಸ್ವಲ್ಪ ಒಂದು 1/4 ಬಟ್ಲಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕೋತಾ ಇದ್ದೀನಿ ನೋಡಿ. ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕೊತ್ತಂಬರಿನೂ ಕೂಡ ಹಾಕೋಬೇಕಾಗುತ್ತೆ. ಸೊ ಇವಾಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ನೀವು ಹಚ್ಚನ್ನು ಹಾಕೋಬೇಕಾಗುತ್ತೆ. ನೋಡಿ ಕೊತ್ತಂಬರಿ ಹಾಕೋದ್ರಿಂದ ಅದು ಆಲ್ರೆಡಿ ಗ್ರೀನ್ ಇದೆ, ಇನ್ನೂ ಗ್ರೀನ್ ಕಲರ್ ಆಗುತ್ತೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಕೊತ್ತಂಬರಿ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೇಜಾಗಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಬಿಡಿ. ಸೊ ಆಫ್ ಮಾಡಿ ನಿಮಗೆ ಟೇಸ್ಟ್ ಇದು ಈ ರೀತಿಯಾಗಿಯೇ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಟೇಸ್ಟ್ ಹೇಗಿತ್ತು ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಸೊ ತುಂಬಾ ಚೆನ್ನಾಗಿತ್ತು. ನಾವು ಮನೇಲಿ ಮಾಡ್ಕೊಂಡು ತಿಂದಿದ್ವಿ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೋಡಿ ಅದು ಎಲ್ಲ ಚಿಕನ್ಗೂ ಕೂಡ ಗ್ರೀನ್ ಕಲರ್ ಆಗೇ ಬಂದಿದೆ. ಎಷ್ಟು ಒಂದು ಮಸಾಲ ಎಷ್ಟು ಚಿಕನ್ಗೆ ಕೂಡ್ಕೊಂಡಿದೆ ಅಂತ ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗ್ತಿರುತ್ತೆ. ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಚಿಕನನ್ನು ನೀವು ಆ ಸ್ಮೆಲ್ ಮಾಡ್ತಾನೆ ಇದ್ರ ಸ್ಮೆಲ್ಲು ಎಷ್ಟು ಸೂಪರ್ ಟೇಸ್ಟಿ ಆಗಿರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿದೆ ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಅಷ್ಟು ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದಾಗಿರುತ್ತೆ. ನಿಮಗೆ ಒಳ್ಳೆ ರೆಸಿಪಿ ಸಂಡೇ ಟೈಮು ಅಥವಾ ಚಿಕನ್ ತಿನ್ನೋ ಟೈಮಲ್ಲೆಲ್ಲ ನೀವು ಇದನ್ನು ಚಪಾತಿಗಾಗಿರ್ಬೋದು, ರೈಸ್ಗಾಗಿರ್ಬೋದು, ಗೀ ರೈಸ್ ಆಗಿರ್ಬೋದು, ಪಲಾವ್ಗಾಗಿರ್ಬೋದು ಸೈಡ್ ಡಿಶ್ ಥರ ನೀವು ತಿನ್ಬೋದಾಗಿರುತ್ತೆ. ಬಿರಿಯಾನಿ ಮಾಡಿಕೊಂಡು ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದಾಗಿರುತ್ತೆ. ಸೊ ಫೈನಲಿ ಟೇಸ್ಟ್ ಮಾಡೋವಂಥ ಟೈಮು. ಸೊ ಇದ್ರ ಜೊತೆಗೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು ಜೊತೆಗೆ ಟೇಸ್ಟ್ ಮಾಡೋವಂಥ ಟೈಮು ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಇದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಗ್ರೀನ್ ಚಿಲ್ಲಿ ಚಿಕನ್ನು ತುಂಬಾ ಟೇಸ್ಟಿ ಆಗಿರುತ್ತೆ, ಸ್ಪೈಸಿ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಒಳ್ಳೆ ಗ್ರೀನ್ ಕಲರ್ ಆಗಿರೋದ್ರಿಂದ ನಿಮಗೆ ಹೆಲ್ತ್ಗೂ ಕೂಡ ಗ್ರೀನ್ ಕಲರ್ದು ಒಳ್ಳೆಯದಾಗಿರುತ್ತೆ. ಸೊ ಪ್ರೋಟೀನ್ ಇರೋವಂಥದ್ದು ತುಂಬಾ ಚೆನ್ನಾಗಿತ್ತು. ಸೊ ಕಂಪ್ಲೀಟಾಗಿ ಬೆಂದಿದೆ. ಸೊ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿದೆ. ಸೊ ಸೂಪರ್ ಡೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.